ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಭಾಗ್ಯಮ್ಮ ಅಂತ. ಬಿಸುನಳ್ಳಿ ಕಸನಹಳ್ಳಿಯಿಂದ ಆಯ್ಕೆ ಮಾಡಿ ನನ್ನನ್ನು BJPಗೆ ನಿಲ್ಲಿಸಿದ್ದಾರೆ. ದಯವಿಟ್ಟು ಎಲ್ಲರೂ ನನಗೆ ವೋಟ್ ಮಾಡಿ ಜಯಶಾಲಿಯಾಗಿ ಅಂತ ಕೇಳಿಕೊಳ್ಳುತ್ತಿದ್ದೇನೆ. ಈ ಊರಲ್ಲಿ ಏನೇನು ಪ್ರಾಬ್ಲಮ್ಗಳಿವೆ? ಎಲ್ಲ ಪ್ರಾಬ್ಲಮ್ಮು ಐತೆ ಸರ್. ಎಲ್ಲ ಪ್ರಾಬ್ಲಮ್ ಅಲ್ಲ, ಹೇಳ್ಬೇಕು ಏನೇನು ಅಂತಂದ್ರೆ ಹೇಳ್ಬೇಕು. ಚರಂಡಿ ರಸ್ತೆಗಳು, ರೋಡು, ತಾರ್ ರೋಡುಗಳು ಎಲ್ಲ ಮಾಡಿಸ್ತೀರಿ ಅಂತ ನಾವು ಮಾನ್ಯತೆ ಕೊಟ್ಟಿದ್ದೀವಿ. ಡೇರಿ ಇಲ್ಲ ನಮ್ಮೂರಿಗೆ, ರೇಷನ್ ತಗೊಳಕ್ಕೆ ಜಾಗ ಇಲ್ಲ, ಏನಿಲ್ಲ, ಎಲ್ಲ ಮಾಡಿಸ್ಬೇಕು ಅಂತ ನಾವು ಎಲ್ಲ ಸಪೋರ್ಟ್ ಮಾಡ್ತೀವಿ. ದಿನಾಂಕ 21/12/2025 ಏನು ಈ ಭಾಷೆಹಳ್ಳಿ ಪಟ್ಟಣ ಪಂಚಾಯತಿ ಚುನಾವಣೆ ಪ್ರಪ್ರಥಮ ಬಾರಿಗೆ ಕಣಕ್ಕಿಳಿದಿದೆ. ಎಲ್ಲರೂ ಸಹ ಕಾತುರದಿಂದ ಕಾಯ್ತಾ ಇದ್ದಾರೆ ಎಲೆಕ್ಷನ್ಗೋಸ್ಕರ. ಸುಮಾರು 7 ವರ್ಷ ಆಗಿತ್ತು ಭಾಷೆಹಳ್ಳಿ ಪಟ್ಟಣ ಪಂಚಾಯತಿ ಚುನಾವಣೆ ಆಗಿ. ಹಾಗಾಗಿ ಈ ಒಂದು ಚುನಾವಣೆ ಎಲ್ರಿಗೂ ಸಹ ತುಂಬ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಊರುಗಳಲ್ಲೂ ನಾಯಕರಿರ್ತಾರೆ. ಚುನಾವಣೆ ಆಗಿಲ್ಲ ಅಂತ ಅಂದಾಗ ಸಂದರ್ಭದಲ್ಲಿ ಊರುಗಳಲ್ಲಿ ನಾಯಕರಿರಲ್ಲ, ಆಡಳಿತ ಅಡ್ಮಿನಿಸ್ಟ್ರೇಟಿವ್ ಸರ್ಕಾರದಾಗಿರುತ್ತೆ. ಆಗ ಯಾವುದೇ ಊರಲ್ಲಿ ಡೆವಲಪ್ಮೆಂಟ್ಸ್ ಅನ್ನೋದು ಆಗೋದಿಲ್ಲ. ಹಾಗಾಗಿ ಈ ಒಂದು ಚುನಾವಣೆ ಎಲ್ರಿಗೂ ಸಹ ಅಮೂಲ್ಯ. ಮತ್ತು ಕಸೂನಹಳ್ಳಿ ಬಿಸುನಹಳ್ಳಿ ಏನಿದೆ, ಈ ಎರಡೂ ಊರಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇರೋ ಕಾರಣದಿಂದ ಹಾಗೂ ನಮ್ಮೂರಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲಿವರೆಗೂ ಸಿಗದೇ ಇರೋದು ನಮ್ಮ ದುರ್ದೈವ. ಜೊತೆಯಲ್ಲಿ ಯಾವ್ಯಾವುದಪ್ಪ ಅಂತ ಹೇಳಿದ್ರೆ, ನಮ್ಮೂರಿಗೆ ಸರಿಯಾದ ರೀತಿ ಟಾರ್ ವ್ಯವಸ್ಥೆ ಇಲ್ಲ, ನಮ್ಮೂರಿಗೆ ಡೈರಿ ವ್ಯವಸ್ಥೆ ಇಲ್ಲ, ನಮ್ಮೂರಿಗೆ ರೇಷನ್ ವ್ಯವಸ್ಥೆ ಇಲ್ಲ, ನಮ್ಮೂರಿಗೆ ಸಮುದಾಯ ಭವನ ಇಲ್ಲ, ನಮ್ಮೂರಲ್ಲಿ ಒಂದು ಮತಗಟ್ಟೆ ಇಲ್ಲ. ಇನ್ನೊಂದು ದುರ್ದೈವ ಏನಪ್ಪ ಅಂತ ಹೇಳಿದ್ರೆ, ಬಿಸುನಹಳ್ಳಿ ಸರ್ಕಾರಿ ಶಾಲೆ ಇದ್ದರೂ ಸಹ ಆ ಮಕ್ಕಳು ಬೇರೆ ಊರಿನ ಸರ್ಕಾರಿ ಶಾಲೆಗೆ ಹೋಗ್ತಾ ಇರ್ತಕ್ಕಂಥದ್ದು ಇದು ನಿಜಕ್ಕೂ ಸಹ ತುಂಬ ಏನಪ್ಪ ಅಂದರೆ ಆಘಾತಕಾರಿ ಸುದ್ದಿ. ಇದನ್ನೆಲ್ಲ ಮನದಲ್ಲಿಟ್ಕೊಂಡು ಕಸೂನಹಳ್ಳಿ ಬಿಸುನಹಳ್ಳಿ ಎರಡೂ ಊರಿನ ಸರ್ವತೋಮುಖ ಬೆಳವಣಿಗೆಗೆ BJP ಅಭ್ಯರ್ಥಿಯಾಗಿ ಕಮಲದ ಗುರುತು ಕ್ರಮ ಸಂಖ್ಯೆ 1ಕ್ಕೆ ಭಾಗ್ಯಮ್ಮನು ಸ್ಪರ್ಧಿಸಿದ್ದಾರೆ. ಕಸೂನಹಳ್ಳಿ ಬಿಸುನಹಳ್ಳಿ ಎಲ್ಲ ಮತದಾರ ಬಂಧುಗಳು ತಾವು ಅವಿನಾಭಾವ ಯೋಚನೆ ಮಾಡದೆ ಎಲ್ಲರೂ ಸಹ ಕಮಲದ ಗುರುತು ಕ್ರಮ ಸಂಖ್ಯೆ 1ಕ್ಕೆ ಮತ ಕೊಟ್ಟು ಇವರನ್ನು ಭಾರೀ ಮತಗಳಿಂದ ಜಯಶೀಲರನ್ನಾಗಿ ಮಾಡಿ ಕಸೂನಹಳ್ಳಿ ಬಿಸುನಹಳ್ಳಿಯ ಅಭಿವೃದ್ಧಿಗೆ ಸಹಕಾರ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. 12:25 ಎಲೆಕ್ಷನ್ ಸ್ಟಾರ್ಟ್ ಆಗಿದೆ. ಎಲ್ಲ ಮತದಾರರು ಕಸೂನಹಳ್ಳಿ ಬಿಸುನಹಳ್ಳಿ ಜನ ಎಲ್ಲ ಮತ ಕೊಟ್ಟು ಭಾಗ್ಯಮ್ಮನವರಿಗೆ ಕ್ರಮ ಸಂಖ್ಯೆ 1ಕ್ಕೆ BJP ಕಮಲದ ಊರಿಗೆ ಓಟ್ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಇಲ್ಲಿ ಏನೇನು ಸಮಸ್ಯೆ ಇವೆ? ಇಲ್ಲಿ ರೋಡಿನ ವ್ಯವಸ್ಥೆ ಸಮಸ್ಯೆ ಇದೆ, ಚರಂಡಿಗಳ ವ್ಯವಸ್ಥೆ ಇದೆ. ಆಮೇಲೆ ಇಲ್ಲಿ ಸ್ಥಳೀಯವಾಗಿ ಇದು ಒಬ್ಬರಿಗೂ ಸೈಟ್ಗಳಿಲ್ಲ, ಆ ಸೈಟ್ಗಳಿಗೆ ಜಾಗ ಮಾಡಿಸ್ಕೊಡ್ಬೇಕು. ಆಮೇಲೆ ಮನೆಗಳು ಇಲ್ಲ, ಆ ಮನೆಗಳು ಕಟ್ಸ್ಕೊಡ್ಬೇಕು ಬಡವರಿಗೆ. ಆಗ ಪಂಚಾಯತಿಂದ ಏನು ಬರ್ತದೋ ಅನುದಾನದಲ್ಲಿ ಈ ಸತಿ ನೋಡಲಾಗ್ತದೆ. ನಾವು ಹಿಂದೆ ಅಲ್ಲಿ ಮೆಂಬರ್ ಆಗಿದ್ದರು. ಆವಾಗ 2 ವರ್ಷ ಕೊರೋನಾ ಬಂತು. ಕೊರೋನಾ ಟೈಮಲ್ಲಿ ಏನು ಮಾಡೋಕ್ಕಾಗಿಲ್ಲ. ಆವಾಗ ಪಂಚಾಯತಿ ಪಟ್ಟಣ ಪಂಚಾಯತಿ ಬಂತು. ಪಟ್ಟಣ ಪಂಚಾಯತಿ ಬಂದಿರುವ 6 ವರ್ಷ ನಮ್ಮಲ್ಲಿ ಎಲೆಕ್ಷನ್ ಇಲ್ಲ. ಅದರಿಂದ ಈಗ ಬಂದಿದೆ. ಈಗ ಬಂದಿದ್ದಾಗೆ ಈಗ ಅನುದಾನಗಳು ಜಾಸ್ತಿ ಬರ್ತದೆ ಪಟ್ಟಣ ಪಂಚಾಯತಿ ಆಗ್ತದೆ. ಆವಾಗ ಯಾರಿಗೆ ಮನೆಗಳಿಲ್ಲ ಅವ್ರಿಗೆ ನಾವು ಲೋನ್ ಮಾಡಿಸ್ಕೊಟ್ಟು ಅವರಿಗೆ ಅನುಕೂಲ ಆಗಿ ಮಾಡ್ಕೊಡ್ತೀವಿ. ಅಭ್ಯರ್ಥಿಯಾಗಿ ನಾವು ಕಣಕ್ಕಿಳಿಸಿದ್ದೀವಿ. ಇವತ್ತು ಕಸೂನಹಳ್ಳಿ ಬಿಸುನಹಳ್ಳಿಯಿಂದ ಒಂದು ಕ್ರಮ ಸಂಖ್ಯೆ 1 ಅನ್ನೋದು BJP ಒಳಗೆ ನಾವು ನಿಲ್ಸ್ಕೊಂಡು ಅವ್ರನ್ನ ಜಯಶೀಲನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಗ್ರಾಮಸ್ಥರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಏನೇ ಕುಂದು ಕೊರತೆಗಳಿದ್ರೂ ನಾವೇ ನಿಂತು ಮಾಡಬೇಕು ಅನ್ನೋದು ನಮ್ಮ ಆಸೆ ಇದೆ. ಮೆಂಬರ್ ಆಗಿ ಅಯ್ಯಮ್ಮನ ನಿಂತ್ಕೊಂಡು ಮುಂದೆ ಏನೇ ಸಮಸ್ಯೆಗಳು ಬಂದ್ರೂ ನಾವೇ ಅದನ್ನು ಬಗೆಹರಿಸ್ಕೊಂಡು ಈ ಸಲ ಅಯ್ಯಮ್ಮನ ಜಯಶೀಲನಾಗಿ ಮಾಡಿ ನಾವು ಗೆಲ್ಸ್ಕೊಳ್ಬೇಕು ಅಂತ ಆಸೆ ಇದೆ. ಅಲ್ಲ, ಇನ್ನೊಂದು ಹಿಂದೆ ಮೆಂಬರ್ ಆಗಿದ್ರ ನೀವು? ನೀವು ಹಿಂದೆ ಮೆಂಬರ್ ಆಗಿದ್ರಿ ಅಂತ ಹೇಳಿದ್ರಿ. ಇಲ್ಲಿನ ಚರಂಡಿ ವ್ಯವಸ್ಥೆಗಳಾಗಿರ್ಬೋದು, ಸುಮಾರು ಈ ನಾವು ನೋಡ್ದಂಗೆ ಒಂದು ಮನೆಗಳಾಗಿರ್ಬೋದು ಹಳೆವು, ಭಾಳಷ್ಟು ಆಘಾತಕಾರಿ ಸುದ್ದಿ ಅಂತಂತಂದರೆ ಚರಂಡಿ ಮಾಡಿ ಎಷ್ಟೋ ವರ್ಷಗಳ ಆಗೈತೆ ಅನಿಸ್ತದೆ. BJP ಒಂದು ಕ್ಯಾಂಡಿಡೇಟ್ ಕಡೆ ಇಲ್ಲ. ಯಾಕಂದ್ರೆ ಜಾಸ್ತಿ ಒಂದು ಹಿಂದುಳಿದ ಪ್ರದೇಶ ಅಂದರೆ ಈ ಪಂಚಾಯತಿ ಅಭಿವೃದ್ಧಿ ಆಗೈತೆ. ಈ ಪಂಚಾಯತಿ ವ್ಯಾಪ್ತಿಗೆ ಬರೋಂಥ ಗ್ರಾಮಗಳು ಯಾವ ಗ್ರಾಮಗಳು ಅಭಿವೃದ್ಧಿ ಕಂಡೇ ಇರೋಂಥದ್ದು ಒಂದು ದುರ್ದೈವ. ವ್ಯಾಪ್ತಿಯಲ್ಲಿ ಕೇವಲ ಒಂದು 4-5 ಮನೆ ಬಿಟ್ಟರೆ ಕೇವಲ SC ST ಸಮುದಾಯ ಇರ್ತಕ್ಕಂಥ ಏಕೈಕ ಹಳ್ಳಿ ಅಂದರೆ ಬಿಸುನಹಳ್ಳಿ. ಸೊ ಹಾಗಾಗಿ ಈ ಊರು ತುಂಬ ಹಿಂದುಳಿದಿರೋ ಕಾರಣಕ್ಕೆ ನಮ್ಮೂರಿಗೆ ಈ ಒಂದು ಕ್ಯಾಂಡಿಡೇಟ್ ತುಂಬ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಕಸೂನಹಳ್ಳಿ ಹತ್ರನೂ ಸಹ ನಾವು ಮನವಿ ಮಾಡ್ತಾ ಇದ್ದೀವಿ. ನಮ್ಮೂರ ಎಲ್ಲ ಮತದಾರ ಬಂಧುಗಳ ಹತ್ರ ಮನವಿ ಮಾಡ್ತಾ ಇದ್ದೀವಿ. ಈ ಮೂಲಕ ತಮಗೆ ಕೇಳ್ಕೊಳ್ಳೋದೇನು ಅಂದರೆ, ಬಿಸುನಹಳ್ಳಿ ತುಂಬ ಕಾಲದಿಂದಲೂ ಹೀಗೆ ಇರೋದ್ರಿಂದ ಈ ಮುಂದಿನ ದಿನಗಳಲ್ಲಾದರೂ ಒಂದು ಡೆವಲಪ್ಮೆಂಟ್ ಅನ್ನೋದು ಕಾಣಬೇಕಾಗಿ
ನಿಮ್ಮ ಎಲ್ಲ ಮತಗಳನ್ನು ಸಹ ನಮ್ಮ BJP ಕಮಲದ ಗುರುತು ಕ್ರಮ ಸಂಖ್ಯೆ 1ಕ್ಕೆ ಹಾಕಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಬಿಸುನಳ್ಳಿಯಲ್ಲಿ.